ವೀಕ್ಷಕರೇ ನಮಸ್ಕಾರ, ನಾನು ಚಂದ್ರಶೇಖರ್ ಲಂಬೇಕೊಂಡ. ಇದು ನೋಡಿ ಎಗ್ ಫ್ರೂಟ್ ಅಂತೇಳಿ, ಇದು ಎಲ್ಲ ಟೈಮಲ್ಲೇ ಹಣ್ಣು ಬರುತ್ತೆ. ಇದರದ್ದು ಒಂದು ಡ್ರಾಬ್ಯಾಕ್ ಅಂತ ಹೇಳಿದರೆ, ನಾವು ಹಣ್ಣಾಗಿ ಬಿದ್ದಾಗ ಮಾತ್ರ, ಬೀಳುವ ಸ್ಟೇಜಲ್ಲಿ ಬಿದ್ದಾಗ ಮಾತ್ರ ಹಣ್ಣನ್ನು ತಿನ್ನಲಿಕ್ಕಾಗುತ್ತೆ. ನಾವು ಕುಯ್ದಿಟ್ರೆ ಅದು ಮೇಣ ಆಗಿ ಪರಿಣಾಮ ಆಗ್ತದೆ, ಅಂದರೆ ತಿನ್ನಲಿಕ್ಕಾಗಲ್ಲ, ಮೇಣ ಅಂಟು ಇರುತ್ತೆ. ಅದೊಂದು ಡ್ರಾಬ್ಯಾಕ್ ಇದು. ಇದು ಎಲ್ಲ ಟೈಮಲ್ಲಿ ಹಣ್ಣಾಗುತ್ತೆ, ತುಂಬ ಟೇಸ್ಟ್ ಇದೆ. ಎಗ್ ಫ್ರೂಟ್ ಅಂದರೆ ಮೊಟ್ಟೆ ಹಣ್ಣು ಅಂತಂದರೆ ಮೊಟ್ಟೆ ಒಳಗಡೆ ಯೆಲ್ಲೋ ಕಲರ್ ಇರುತ್ತಲ್ಲ, ಅರಿಶಿನ ಕಲರು, ಅದೇ ಟೈಪ್ ಇದು ಇರುತ್ತೆ. ಇದು ಎಲ್ಲ ಟೈಮಲ್ಲೂ ಆಗುತ್ತೆ. ಒಂದೊಂದು ಡೈಲಿ 1, 2, 3, 4 ಈ ಥರ ಸಿಗ್ತಾ ಇರ್ತದೆ. ತಿನ್ನಲಿಕ್ಕೂ ತುಂಬ ಟೇಸ್ಟು ಇರುತ್ತೆ. ನಾವು ಯಾಕೆ ಹಣ್ಣಿನ ಗಿಡಗಳನ್ನು ಜಾಸ್ತಿ ತೋಟದ ಬದಿಯಲ್ಲಿ ಮಾಡಿದ್ದೀವಿ ಅಂತ ಹೇಳಿದರೆ, ಒಂದು ಭವಿಷ್ಯದಲ್ಲಿ ಮಕ್ಕಳು ನಮ್ಮ ತೋಟದಲ್ಲಿ ಇರ್ತಾರೆ, ಅವರಿಗೊಂದು ನಮ್ಮ ನವನೀತ ಡೈಲಿ ಒಂದೊಂದು ಹಣ್ಣು ಸಿಗುತ್ತೆ. ಸಾವಯವ ಇದರಿಂದ ಬೆಳೆದಾಗ ನಮಗೆ ಕೆಮಿಕಲ್ ಇಲ್ಲದೇ ಇರೋದ್ರಿಂದ ಅದು ಅಷ್ಟು ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗೋದಿಲ್ಲ, ಒಳ್ಳೆಯದಾಗುತ್ತೆ, ಆರೋಗ್ಯಕ್ಕೆ ತುಂಬ ಪೂರಕವಾಗಿರ್ತದೆ. ಇದು ಬೋರೆ ಹಣ್ಣು ಅಂತೇಳಿ ನೋಡಿ, ಇದು ಬೆಲ್ ಫ್ರೂಟ್ ಅಂತೇಳಿ, ಇದೊಂದು 2 ಸರಿ ಆಗುತ್ತೆ. ಇದು ಲೀಚಿ ಅಂತೇಳಿ, ಇದು ನಮಗೆ ಈ ಸರಿ ಒಂದು 100 kg ಆಗಿತ್ತು. ನಾವು 200 ರೂಪಾಯಿ ಹಂಗೆ ಮಾರಿದ್ವಿ. ಒಂದೇ ಟೈಮಲ್ಲಿ ಹಣ್ಣಾಯಿತು, ತುಂಬ ಚೆಂದ ಇತ್ತು. ಏನು ನಾವು ಬಲ್ಬುಗಳನ್ನು ಹಾಕಿ ಶೋ ಮಾಡಿದಾಗೆ ಇತ್ತು, ಭಾಳ ತುಂಬ ಚೆಂದ ಇತ್ತು, ತುಂಬ ಟೇಸ್ಟ್ ಇದೆ. ಮಕ್ಕಳು ತುಂಬ ಇದು ಮಾಡ್ತಾರೆ. ಇಲ್ಲಿ ಲೀಚಿ ಹಣ್ಣು ಮಲೆನಾಡಲ್ಲಿ ತುಂಬ ಚೆಂದ ಬರುತ್ತೆ. ಧನ್ಯವಾದಗಳು.